Good morning, dear students. So, last class ಅಲ್ಲಿ ನಾವು P block elements ಅನ್ನ up to question number 61 ವರೆಗೂ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ question number 62 ತಗೋಣ. The oxidizing property of nitric acid is due to ನೋಡಿ ನೈಟ್ರಿಕ್ ಆಸಿಡ್ ಅಂತ ಹೇಳಿದ್ದಾನೆ. ಏನು ಫಾರ್ಮುಲಾ? HNO3. ಈ HNO3 ನಲ್ಲಿ ನೈಟ್ರೋಜನ್ ಆಕ್ಸಿಡೇಷನ್ ನಂಬರ್ ಎಷ್ಟಿರುತ್ತೆ? +5 ಇರುತ್ತೆ. ಯಾವುದೇ ಒಂದು ಎಲಿಮೆಂಟು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ ಅಂದ್ರೆ ಅದು ಎಲೆಕ್ಟ್ರಾನ್ ಅನ್ನು ಅಕ್ಸೆಪ್ಟ್ ಮಾಡುತ್ತೆ. ಸೊ ಎಲೆಕ್ಟ್ರಾನ್ ಅನ್ನು ಅಕ್ಸೆಪ್ಟ್ ಮಾಡತಕ್ಕಂಥ ಪ್ರಾಪರ್ಟಿನ ನಾವೇನು ಕರಿತೀವಿ? ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅಂದ್ರೆ ಇಟ್ ವಿಲ್ ಆಕ್ಟ್ಸ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಯಾಕೆ ಇದು? ಹಾಗಾದ್ರೆ ನೈಟ್ರೋಜನ್ ಈ HNO3 ನಲ್ಲಿ ಆಕ್ಸಿಡೈಸಿಂಗ್ ಪ್ರಾಪರ್ಟಿ ತೋರಿಸುತ್ತೆ ಅಂದ್ರೆ ಬಿಕಾಸ್ ಇಸ್ ಪ್ರೆಸೆಂಟ್ ಇನ್ ದಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಸೊ ಯಾವ್ದು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. Question number 63. Bromine can be liberated from potassium bromide solution by the action of potassium bromide ಏನನ್ನ ಹಾಕಿದ್ರೆ ಬ್ರೋಮಿನ್ ಲಿಬರೇಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಹೌದಾ? ಸೊ ಸಪೋಸ್ ನೀವು ಕ್ಲೋರಿನ್ ಅನ್ನ ಹಾಕಿದ್ರೆ, ಯಾಕೆ ಕ್ಲೋರಿನ್ ಪ್ರಿಫರ್ ಮಾಡ್ತಾ ಇದ್ದೀವಿ? ಕ್ಲೋರಿನ್ ಬ್ರೋಮಿನಿಗಿಂತ ಮೋರ್ ಆಕ್ಸಿಡೈಸಿಂಗ್ ಪ್ರಾಪರ್ಟಿನ ಹೊಂದಿದೆ, ಅಥವಾ ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಜಾಸ್ತಿ. ಇದೇನು ಮಾಡುತ್ತೆ? ಬ್ರೋಮೈಡ್ ಅನ್ನ ಬ್ರೋಮಿನ್ ಆಗಿ ಆಕ್ಸಿಡೇಷನ್ ಮಾಡುತ್ತೆ. ನೋಡಿ, ಬ್ರೋಮೈಡ್ ಅಲ್ಲಿ -1, ಬ್ರೋಮಿನ್ ಅಲ್ಲಿ 0. ಸೊ ಕ್ಲೋರಿನ್ ಅನ್ನು ಹಾಕಿದ್ರೆ ಮಾತ್ರ ಏನಾಗುತ್ತೆ? ಬ್ರೋಮೈಡ್ ಇರೋದು ಬ್ರೋಮಿನ್ ಆಗಿ ಲಿಬರೇಟ್ ಆಗುತ್ತೆ. ಮತ್ತೆ ಬೇರೆ ಹಾಕಿದ್ರೆ ಆಗಲ್ವಾ? ಆಗುತ್ತೆ. ನೀವು ಫ್ಲೂರಿನ್ ಹಾಕ್ಬೋದು, ಯಾಕೆಂದ್ರೆ ಫ್ಲೂರಿನಿನ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಬ್ರೋಮಿನಿಗಿಂತ ಜಾಸ್ತಿ. ಹೌದಾ? ಅದೇ ನೀವು ಅಯೋಡಿನ್ ಅನ್ನ ಹಾಕಿದ್ರೆ ಆಗ ಬ್ರೋಮಿನ್ ಲಿಬರೇಟ್ ಆಗಲ್ಲ. ಸೊ ಹಾಗಾಗಿ ಆಪ್ಷನ್ ಅನ್ನು ನೋಡ್ಕೊಂಡು ನಾವು ಯಾವ್ದು ಹಾಕಬೇಕು, ಯಾವ್ದು ಕೊಟ್ಟಿದ್ದಾನೆ ಅನ್ನೋದರ ಆಧಾರದ ಮೇಲೆ ಸೊ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಯಾವ್ದು ಬರುತ್ತೆ ಅಂದರೆ ಇಲ್ಲಿ ಅಯೋಡಿನ್ ಸೊಲ್ಯೂಷನ್, ಕ್ಲೋರಿನ್ ವಾಟರ್ ಅಂತ ಕೊಟ್ಟಿದ್ದಾರೆ. ಅವೆರಡು ಆಪ್ಷನ್ಸ್ ಅಲ್ಲಿ ನಾವು ನೋಡ್ಕೊಂಡು ಹೇಳ್ಬೋದು ಯಾವ್ದು ಬರುತ್ತೆ? ಕ್ಲೋರಿನ್ ವಾಟರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಪೀಶೀಸ್ ಈಸ್ ಬೇಸಿಕ್ ಅಂಡ್ ರೆಡ್ಯೂಸಿಂಗ್? ಆಪ್ಷನ್ ಎ ನೋಡಿ, SO3 2- ಅಂತ ಇದೆ. ಈ SO3 2- ಪ್ರೋಟಾನ್ ಅನ್ನು ಅಕ್ಸೆಪ್ಟ್ ಮಾಡಿಕೊಂಡು HSO3- ಆಗುತ್ತೆ. ಸೊ ಯಾವುದು ಪ್ರೋಟಾನ್ ಅನ್ನು ಅಕ್ಸೆಪ್ಟ್ ಮಾಡುತ್ತೋ ಅದನ್ನ ನಾವು ಏನಂತ ಕರಿತೀವಿ? ಬೇಸ್ ಅಂತ ಕರಿತೀವಿ. ಹೌದಾ? ಅಕಾರ್ಡಿಂಗ್ ಟು ಬ್ರಾನ್ಸ್ಟೆಡ್-ಲೋರಿಕ್ ಥಿಯರಿ. ಈ ಸಲ್ಫರ್ ಇದರಲ್ಲಿ ವಾಟ್ ಇಸ್ ಆಕ್ಸಿಡೇಷನ್ ನಂಬರ್? 1 ಸಲ್ಫರ್ ಇದೆ, X 3 ಆಕ್ಸಿಜನ್ ಇದೆ, 3 × -2 ದಟ್ ಈಸ್ ಈಕ್ವಲ್ ಟು -2. ಸೊ X - 6 is equal to -2. ಸೊ X is equal to +4. ಸೊ +4 ಇರೋದ್ರಿಂದ ಇದಕ್ಕಿಂತ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ. ಸಲ್ಫರ್ ಮ್ಯಾಕ್ಸಿಮಮ್ +6 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ ತಾನೆ. ಸೊ ಹಾಗಾಗಿ ಸೊ ಸಲ್ಫರ್ +4 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ರೆಡ್ಯೂಸಿಂಗ್ ಪ್ರಾಪರ್ಟಿನ ಹೊಂದಿದೆ. ಸೊ ಆಪ್ಷನ್ ಎ ಬರುತ್ತೆ. 65. A substance on treatment with dilute sulfuric acid liberates a colorless gas which produces turbidity with Barrett's water. Second one, turns acidified potassium dichromate solution green. These reactions indicate the presence of. ನೋಡಿ, ಅವನು ಏನು ಹೇಳ್ತಿದ್ದಾನೆ? ಒಂದು ಸಬ್ಸ್ಟೆನ್ಸ್ ಇದೆ, ಅದಕ್ಕೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಹಾಕಿದಾಗ ಕಲರ್ಲೆಸ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಹೌದಾ? ಈಗ ಆಪ್ಷನ್ ಎ ನಲ್ಲಿ ಕಾರ್ಬೋನೇಟ್ ಕೊಟ್ಟಿದ್ದಾರೆ, S2- ಅಂತ ಇದೆ. ಸಿ ನಲ್ಲಿ SO3 2- ಇದೆ, NO3-. ನೀವು ಟೆಸ್ಟ್ ಫಾರ್ ಆಸಿಡ್ ರಾಡಿಕಲ್ಸ್ ಅನ್ನು ಮಾಡಬೇಕಾದ್ರೆ ಈ ಸೆಕೆಂಡ್ ಗ್ರೂಪ್ ಅಲ್ಲಿ ಕೆಲವೊಂದು ರಾಡಿಕಲ್ಸ್ ಬರ್ತವೆ. ಹೌದಾ? ಕ್ಲೋರೈಡ್, ಬ್ರೋಮೈಡ್, ನೈಟ್ರೈಟ್ ಈ ತರ ಬರುತ್ತೆ. ಥರ್ಡ್ ಗ್ರೂಪ್ ಅಲ್ಲಿ ಸಲ್ಫೇಟ್ ಬರುತ್ತೆ. ಹೌದಾ? ಸೊ ಈ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಇರೋದು ಸೆಕೆಂಡ್ ಗ್ರೂಪ್. ಆದರೆ ಸೆಕೆಂಡ್ ಗ್ರೂಪ್ ಅಲ್ಲಿ ನಾವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಯೂಸ್ ಮಾಡ್ತೀವಿ. ಅಂದ್ರೆ ಅಲ್ಲಿ ಕ್ಲೋರೈಡ್, ಬ್ರೋಮೈಡ್, ಸಲ್ಫೇಟ್ ಬರಲ್ಲ. ಹೌದಾ? ಕಾರ್ಬೋನೇಟ್ ಅಂತ ತಗೊಂಡಾಗ ಫಸ್ಟ್ ಗ್ರೂಪ್ ಅಲ್ಲಿ ಬರುತ್ತೆ, ಡೈಲ್ಯೂಟ್ HCl ಹಾಕ್ತೀವಿ ಅಥವಾ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಹಾಕ್ತೀವಿ. ಆದರೆ
ಬಂದಿರತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಜೊತೆ ರಿಯಾಕ್ಷನ್ ಆಗಲ್ಲ. ಹೌದಾ? ಸೊ ಹಾಗಾಗಿ ಆಪ್ಷನ್ ಎ ಹೊರಟೋಯ್ತು. ಈವನ್ ನೀವು ಸಲ್ಫರ್ ಲಿಬರೇಟ್ ಆಗುತ್ತೆ ಅಂತ ತಗೊಂಡ್ರು ಕೂಡ ಆಕ್ಚುಲಿ ಸಲ್ಫರ್ ಲಿಬರೇಟ್ ಆಗಲ್ಲ. ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಸಲ್ಫೈಡ್ ರಾಡಿಕಲ್ ಇದಕ್ಕೆ ಹಾಕಿದಾಗ. ಸೊ ಹಾಗಾಗಿ ಆಪ್ಷನ್ ಬಿ ಬರಲ್ಲ. ಸಪೋಸ್ ಬರುತ್ತೆ ಅಂತ ಇಟ್ಕೊಂಡ್ರು ಬರಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ. ಸೊ ಬಂದಿರತಕ್ಕಂಥ ಅಸಿಡಿಫೈಡ್ ಸಲ್ಫರ್ ಗ್ಯಾಸ್ ಲಿಬರೇಟ್ ಆದರೂ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಜೊತೆ ಅದು ರಿಯಾಕ್ಷನ್ ಆಗಲ್ಲ ಫಸ್ಟ್ ಆಫ್ ಆಲ್. ಸೊ ಅಲ್ಲಿಗೆ ಆಪ್ಷನ್ ಬಿ ಹೊರಟೋಯ್ತು. ಇನ್ನು ಆಪ್ಷನ್ ಸಿ ತಗೊಂಡ್ರೆ ಏನು ಕೊಟ್ಟಿದ್ದಾನೆ, SO3 ಈಗ ನೋಡಿ, ಈ SO3 ನಾವು ಸಲ್ಫ್ಯೂರಿಕ್ ಆಸಿಡ್ ಅನ್ನು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಆಗ ಏನು ಬರುತ್ತೆ, ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಹಾಗಾದ್ರೆ ಈ ಲಿಬರೇಟ್ ಆಗಿರ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆಗುತ್ತಾ? ಎಸ್ ಆಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಪ್ಲಸ್ K2Cr2O7 ಪ್ಲಸ್ H2SO4 ಈ ಮೂರು ರಿಯಾಕ್ಟ್ ಆಗ್ಬಿಟ್ಟು H2Cr2SO4 ಏನ್ ಬರುತ್ತೆ, ಗ್ರೀನ್ ಕಲರ್ ಕ್ರೋಮಿಕ್ ಸಲ್ಫೇಟ್ ಬರುತ್ತೆ. ಹೌದಾ? ಸೊ ನೀವು ಪೊಟ್ಯಾಷಿಯಂ ಡೈಕ್ರೋಮೇಟ್ ಪೇಪರ್ ಅಂತ ಸಿಗುತ್ತೆ. ಪೊಟ್ಯಾಷಿಯಂ ಡೈಕ್ರೋಮೇಟ್ ಪೇಪರ್ ಅನ್ನ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಡಿಪ್ ಮಾಡಿ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಅನ್ನು ನಾವು ಏನಾದರೂ ಪಾಸ್ ಮಾಡಿಬಿಟ್ರೆ ಆಗ ನಮಗೆ ಗ್ರೀನ್ ಕಲರ್ ಬರುತ್ತೆ. ಆರೆಂಜ್ ಕಲರ್ ಇರುತ್ತೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಆ ಪೇಪರ್ ಇದೆಯಲ್ಲ ಅದು. ಇಟ್ ಟರ್ನ್ಸ್ ಟು ಗ್ರೀನ್. ಯಾಕೆ? ಡ್ಯೂ ಟು ದಿ ಫಾರ್ಮೇಷನ್ ಆಫ್ ಕ್ರೋಮಿಕ್ ಸಲ್ಫೇಟ್. ಸೊ ಹಾಗಾಗಿ ಆಪ್ಷನ್ ಯಾವ್ದು ಬರುತ್ತೆ, ಆಪ್ಷನ್ ಸಿ ಬರುತ್ತೆ. Now question number 66. Which of the following statement is incorrect? Option A. XeF2 is a powerful reducing agent. Option B. XeF2 is obtained by the direct reaction between F2 and Xe at high pressure. Now XeF2 preparation ಮಾಡಬೇಕಾದ್ರೆ xenon ಮತ್ತು ಫ್ಲೋರಿನ್ ಅನ್ನ 1:2 ರೇಷಿಯೋದಲ್ಲಿ ಹೈ ಪ್ರೆಷರ್ ಅಲ್ಲಿ ಪಾಸ್ ಮಾಡ್ತೀವಿ. ಇದು ಪ್ರಾಪರ್ಟೀಸ್ ಅನ್ನ ಅಂದ್ರೆ ಪ್ರಿಪರೇಷನ್ ಅನ್ನ ನಾವು ಓದಿದ್ದೀವಿ. C. XeF2 undergoes alkaline hydrolysis to give oxygen and xenon. ನಾವು ಹೈಡ್ರೋಲಿಸಿಸ್ ಮಾಡಿದ್ದೀವಿ. XeF2 ನ ಹೈಡ್ರೋಲಿಸಿಸ್ ಮಾಡಿದ್ರೆ xenon ಬರುತ್ತೆ, ಆಕ್ಸಿಜನ್ ಬರುತ್ತೆ ಮತ್ತೆ HF ಅಂತ ಕಾಂಪೌಂಡ್ ಬರುತ್ತೆ. ಸೊ XeF2 contains 2 bond pairs and 3 lone pairs. ನೋಡಿ XeF2 ಸ್ಟ್ರಕ್ಚರ್ ತಗೊಂಡ್ರೆ ಯಾವ ರೀತಿ ಇರುತ್ತೆ, ಈ ತರ ಇರುತ್ತೆ. XeF2 ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಹಾಗಾದ್ರೆ xenon ಅಲ್ಲಿ ಎಷ್ಟು ಬಾಂಡ್ ಪೇರ್ಸ್ ಇದೆ, 2 ಬಾಂಡ್ ಪೇರ್ಸ್ ಇದೆ. ಎಷ್ಟು ಲೋನ್ ಪೇರ್ಸ್ ಇದೆ, 1 2 3 ಲೋನ್ ಪೇರ್ಸ್ ಇದೆ. ಸೊ ಆಪ್ಷನ್ ಬಿ, ಸಿ ಮತ್ತೆ ಡಿ. ಬಟ್ ಆಪ್ಷನ್ ಎ ಇದೆಯಲ್ಲ ದಟ್ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ XeF2 ಇದೆಯಲ್ಲ ಅದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತೆ, ರಿಡ್ಯೂಸಿಂಗ್ ಏಜೆಂಟ್ ಆಗಲ್ಲ. ಸೊ ಇದು ನೆನಪಿರಲಿ. ಸೊ ಹಾಗಾಗಿ ಆಪ್ಷನ್ ಎ. ನೆಕ್ಸ್ಟ್ 67. Mercury is liquid at room temperature. This is due to ಏನಂತ ಹೇಳ್ತಾ ಇದ್ದಾನೆ, ಮರ್ಕ್ಯುರಿ ಇಸ್ ಲಿಕ್ವಿಡ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮರ್ಕ್ಯುರಿ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ? ಯಾಕೆಂದ್ರೆ ನೋಡಿ ಮರ್ಕ್ಯುರಿನಲ್ಲಿ D10 ಕಾನ್ಫಿಗರೇಷನ್ ಜಿಂಕ್, ಕ್ಯಾಡ್ಮಿಯಂ ಮತ್ತೆ ಮರ್ಕ್ಯುರಿ ಅಂತ ನಾವೇನು ಕರಿತೀವಿ ಅವೆಲ್ಲವೂ ಕೂಡ ಯಾವ ಎಲಿಮೆಂಟ್ಸ್ ಅವು, ದೇ ಆರ್ ದಿ ಎಲಿಮೆಂಟ್ಸ್ ಆಫ್ ಡಿ ಬ್ಲಾಕ್. ಹೌದಾ? ಸೊ 12th ಗ್ರೂಪ್ ಅಲ್ಲಿ ಬರ್ತಾರೆ. ಸೊ 12th ಗ್ರೂಪ್ ಅಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್ D10 ಕಾನ್ಫಿಗರೇಷನ್ ಹೊಂದಿರುತ್ತೆ. ಸೊ D10 ಕಾನ್ಫಿಗರೇಷನ್ ಇರೋದ್ರಿಂದ ದಿ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಆರ್ ದಿ ಎಲೆಕ್ಟ್ರಾನ್ಸ್ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್. ಹಾಗಾದ್ರೆ ಇವೆಲ್ಲ ಮೆಟಲ್ಸ್ ಅಲ್ವಾ. ಸೊ ಮೆಟಲ್ಸ್ ಅಲ್ಲಿ ಯಾವ ಬಾಂಡಿಂಗ್ ಇರುತ್ತೆ, ಮೆಟಾಲಿಕ್ ಬಾಂಡಿಂಗ್ ಇರುತ್ತೆ. ಸೊ ಅವು ಡಿ ಎಲೆಕ್ಟ್ರಾನ್ಸ್ ಮೆಟಾಲಿಕ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಸೊ ಆ ಬಾಂಡ್ ವೀಕ್ ಇರುತ್ತೆ. ಅರ್ಥ ಆಯ್ತಾ? ಓಕೆ. ಹಾಗಾದ್ರೆ ಮರ್ಕ್ಯುರಿನಲ್ಲಿ ವೀಕ್ ಮೆಟಾಲಿಕ್ ಬಾಂಡಿಂಗ್ ಇರೋದಿಲ್ಲ, ಮತ್ತೆ ವಾಟರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಅದು ಕೂಡ ವೀಕ್ ಇರುತ್ತೆ. ಸೊ ಹಾಗಾಗಿ ಮರ್ಕ್ಯುರಿ ಏನಾಗುತ್ತೆ, ಲಿಕ್ವಿಡ್ ಸ್ಟೇಟ್ ಇರುತ್ತೆ. ಸೊ ಇದರ ಆಧಾರದ ಮೇಲೆ ನಾವು ಆಪ್ಷನ್ ಯಾವ್ದು ಹೇಳ್ಬೋದು, ಆಪ್ಷನ್ ಬಿ ಏನಂತ, ವೀಕ್ ಮೆಟಾಲಿಕ್ ಬಾಂಡಿಂಗ್ ಅಂಡ್ ವೀಕ್ ವಾಟರ್ ಫೋರ್ಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್
Question number 68. Which one of the following reactions of xenon compounds is not feasible? ನೋಡಿ feasible ಅಂದ್ರೆ ರಿಯಾಕ್ಷನ್ ಆಗೋದಿಲ್ಲ. ನಾನ್ ಸ್ಪಾಂಟೇನಿಯಸ್ ಬೇರೆ, ನಾನ್ ಫೀಸಿಬಲ್ ಬೇರೆ. ನೋಡಿ ಅವನೇನು ಕೊಟ್ಟಿದ್ದಾನೆ, ನಾಟ್ ಫೀಸಿಬಲ್ ಅಂದ್ರೆ ರಿಯಾಕ್ಷನ್ ಆಗೋದೇ ಇಲ್ಲ ಅಂತ ಅರ್ಥ. ಅಂದ್ರೆ ನೀವು ಏನೇ ಕಂಡೀಷನ್ಸ್ ಮೇಂಟೈನ್ ಮಾಡಿದ್ರು ಆ ರಿಯಾಕ್ಷನ್ ನಡೆಯಲ್ಲ. ಸೊ ಫಾರ್ ಎಕ್ಸಾಂಪಲ್ ಅವನಿಗೆ ಕೊಟ್ಟಿದ್ದಾರೆ ಆಪ್ಷನ್ ಎ ನೋಡಿ, XeO3 plus 6HF giving XeF6 plus 3H2. ಇದು ಅವನು ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್. ನೀವು ನೆನಪು ಮಾಡ್ಕೊಳ್ಳಿ, ಈ ರಿಯಾಕ್ಷನ್ ಉಲ್ಟಾ ನಡೆಯುತ್ತೆ. ಈ ತರ ಅವನು ಕೊಟ್ಟಿದ್ದಾನೆ, ನಾವು ಓದಿರೋದು ಈ ತರ ಓದಿದ್ವಿ. ಹೈಡ್ರೋಲಿಸಿಸ್ ಆಫ್ XeF6 ಅನ್ನ ನಾವು ಮಾಡಿದಾಗ XeO3 ಬಂದಿದೆ, ಬಟ್ ಅವನು ಇದನ್ನ ಈ ಡೈರೆಕ್ಷನ್ ನಡೆಯುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ದಟ್ ರಿಯಾಕ್ಷನ್ ಈಸ್ ನಾಟ್ ಪಾಸಿಬಲ್. ಹೆಂಗ್ ಹೇಳ್ತಾರೆ ಸರ್ ಅಂತಂದ್ರೆ, ನಾಟ್ ಫೀಸಿಬಲ್ ಅನ್ನೋದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ. ಸೊ ಗಿಬ್ಸ್ ಫ್ರೀ ಎನರ್ಜಿ ರಿಲೇಷನ್ ಅನ್ನ ನಾವು ತಗೊಂಡು ಹೇಳೋದಾದ್ರೆ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಇಂಟು ಡೆಲ್ಟಾ. ಮತ್ತೆ ಇದನ್ನ ಬಿಟ್ಟು ಬೇರೆ ತರ ರಿಯಾಕ್ಷನ್ಸ್ ಕೊಟ್ಟಾಗ ನಾವು ಓದಿರೋ ರಿಯಾಕ್ಷನ್ಸ್ ಅವನು ಕೊಟ್ಟಿರ್ತಾರೆ. ಸೊ ನಾವು ಅದನ್ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ಹಾಗಾಗಿ ಆಪ್ಷನ್ ಬಿ. 69. BCl3 is planar molecule whereas NCl3 is pyramidal because ನೋಡಿ ಇಲ್ಲಿ ಹೇಳ್ತಾ ನಾವು ಈ BCl3 ಮತ್ತೆ NCl3 ಇದು ಪ್ಲೇನಾರ್ ಮಾಲಿಕ್ಯೂಲ್ ಇರುತ್ತೆ. ಅದೇ ಈ ಮಾಲಿಕ್ಯೂಲ್ ತಗೊಂಡ್ರೆ ಇಟ್ ಈಸ್ ಪಿರಮಿಡಲ್ ಆಗಿರುತ್ತೆ. ಯಾಕೆ ನಮ್ಗೆ ಗೊತ್ತು, ನೈಟ್ರೋಜನ್ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತದೆ, ಹೌದಾ? So because of the presence of the lone pair of electrons, there is a repulsion. So repulsion ಆಗೋದ್ರಿಂದ ಇದಕ್ಕೆ ಪಿರಮಿಡಲ್ ಸ್ಟ್ರಕ್ಚರ್ ಇರುತ್ತೆ. ಸೊ ಬೋರಾನ್ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ, ಹೌದಾ? ಸೊ ಹಾಗಾಗಿ ಇದು ಪ್ಲೇನಾರ್ ಆಗಿರುತ್ತೆ. ಸೊ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಎ. ಏನು ಹೇಳ್ತಾನೆ, BCl3 has no lone pair of electrons but NCl3 has a lone pair of electrons. Next, 70. Nitrogen forms N2 but phosphorus is converted into P4 from P2. The reason for this is, ನೋಡಿ ನೈಟ್ರೋಜನ್ N2 ಫಾರ್ಮ್ ಅಂದ್ರೆ ಡೈವೆಲೆಂಟ್, ಹೌದಾ? ಡೈ ಅಟಾಮಿಕ್ ಅಂತ ಹೇಳ್ತೀವಿ. ಫಾಸ್ಫರಸ್ ಇಂದ ನಾವು ಟೆಟ್ರಾ ಅಟಾಮಿಕ್ ಅಂತ ಕರಿತೀವಿ. ಏನಾಗುತ್ತೆ, ಈ P2 ಇರ್ತಕ್ಕಂಥದ್ದು P4 ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ ಅಂದರೆ ನೈಟ್ರೋಜನ್ ಕಂಪೇರ್ ಮಾಡಿದ್ರೆ ಫಾಸ್ಫರಸ್ಸಿನ ಅಟಾಮಿಕ್ ಸೈಜ್ ಏನಿದೆ ಅದು ಜಾಸ್ತಿ ಇದೆ. ಸೊ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಇದು P5 ಬಾಂಡ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಮತ್ತೆ ಆ ಬಾಂಡ್ ಸ್ಟ್ರಾಂಗ್ ಇರುತ್ತೆ, ಯಾಕಂದ್ರೆ 3 ಬಾಂಡ್ಸ್ ಇರ್ತವೆ ಇದರಲ್ಲಿ ಏನಾಗುತ್ತೆ, P5 ಬಾಂಡ್ ಇದೆಯಲ್ಲ ಅದು ವೀಕ್ ಇರುತ್ತೆ. ಸೊ ಆ P5 ಬಾಂಡ್ ವೀಕ್ ಇರೋದ್ರಿಂದ P2 ಇರೋದು ಏನಾಗಿ ಕನ್ವರ್ಟ್ ಆಗುತ್ತೆ, P4 ಆಗಿ ಕನ್ವರ್ಟ್ ಆಗುತ್ತೆ, ಹೌದಾ? ಸೊ ಆಪ್ಷನ್ ಯಾವ್ದು ಬರುತ್ತೆ? ಸೊ ಆಪ್ಷನ್ ಬಿ. ಏನು ಹೇಳ್ತಾನೆ, PP ಬಾಂಡಿಂಗ್ ಇಸ್ ವೀಕ್. ನೆಕ್ಸ್ಟ್ 71. ವಾಟ್ ಕಾಸಸ್ ನೈಟ್ರೋಜನ್ ಟು ಬಿ ಕೆಮಿಕಲಿ ಇನರ್ಟ್? ಯಾಕೆ ನೈಟ್ರೋಜನ್ ಕೆಮಿಕಲಿ ಇನರ್ಟ್ ಇರುತ್ತೆ? ನೋಡಿ, ನೈಟ್ರೋಜನ್ ಅಲ್ಲಿ 3 ಬಾಂಡ್ಸ್ ಇರ್ತವೆ, ಹೌದಾ? ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ 3 ಬಾಂಡ್ಸ್, the bond energy ಅಥವಾ the energy required to break these bonds is very high. ಹಾಗಾಗಿ this is not reactive, this is inert. ಸೊ ಇದರ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಏನಿದೆ ಅದು ತುಂಬಾ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ನೀವು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನಲ್ಲಿ ಓದಿದ್ದೀರಿ MOT, ಹೌದಾ? ಸೊ ನೈಟ್ರೋಜನ್ನಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಕ್ಯಾಲ್ಕುಲೇಷನ್ ಆಫ್ ಬಾಂಡ್ ಆರ್ಡರ್, ಸೊ ಈ ಥರದ್ದನ್ನೆಲ್ಲ ಓದಿದ್ರಿ. ಅದರ ಆಧಾರದ ಮೇಲೆ ನಾವು ಹೇಳೋದಾದರೆ ನೈಟ್ರೋಜನ್ ಬಿಟ್ವೀನ್ ದ 2 ನೈಟ್ರೋಜನ್ ಐಟಮ್ಸ್ 3 ಬಾಂಡ್ಸ್ ಇರುತ್ತೆ. ಓಕೆ, ಯಾವ್ದು ಬರುತ್ತೆ? ಹೈ ಬಾಂಡ್ ಎನರ್ಜಿ. ನೆಕ್ಸ್ಟ್, ವಾಟ್ ಈಸ್ ದ ಹೈಬ್ರಿಡೈಸೇಷನ್ ಸ್ಟೇಟ್ ಆಫ್ ದ ಸೆಂಟ್ರಲ್ ಆಟಮ್ ಇನ್ ದ ಕಾಂಜುಗೇಟ್ ಬೇಸ್ ಆಫ್ NH4+ ಅಯಾನ್? NH3 ಇರೋದು NH4+ ಹೌದಾ? ಸೊ NH3 ನಲ್ಲಿ ಯಾವ ಹೈಬ್ರಿಡೈಸೇಷನ್ ಇರುತ್ತೆ? sp3. NH4 ಅಲ್ಲೂ ಕೂಡ ದೇ ಹೈಬ್ರಿಡೈಸ್.
there is no change in the hybridization. So it is sp3. Next, solid oxygen has pale blue color which is attributed to. ಈ ಆಕ್ಸಿಜನ್ ಅನ್ನು ನಾವು ಸಾಲಿಡ್ ಸ್ಟೇಟ್ ಅಲ್ಲಿ ತಗೊಂಡ್ರೆ ಅದು ಪೇಲ್ ಬ್ಲೂ ಕಲರ್ ಇರುತ್ತೆ. ಕಾರಣ ಏನು ನೋಡಿ, ಅಕಾರ್ಡಿಂಗ್ ಟು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಏನಾಗಿದೆ, ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರ್ಕೊಳ್ತಾ ಹೋದ್ರೆ, ಸೊ ಸಿಗ್ಮಾ 1 is to sigma star 1 is to sigma 2 is to sigma star 2 is to sigma 2pz2, so pi 2px2, pi 2py2, pi star 2px1, pi star 2py1. This is the electronic configuration of oxygen molecule. ಅಲ್ಲಿ ಏನಾಗಿದೆ, ಆ pi star 2px1 ಮತ್ತೆ pi star 2py ನ ಸ್ಪಿನ್ ಇದೆಯಲ್ಲ ಅದು ಸಿಮಿಲರ್ ಇರುತ್ತೆ. ಅದನ್ನು ನಾವೇಂತ ಕರಿತೀವಿ ಅಂದರೆ ಟ್ರಿಪ್ಲೆಟ್ ಸ್ಟೇಟ್ ಅಂತ ಕರಿತೀವಿ. ಹಾಗಾದ್ರೆ ಆ ಎಲೆಕ್ಟ್ರಾನ್ಸ್ ಏನಾಗ್ತವೆ, ಎಕ್ಸೈಟೇಷನ್ ಆಗ್ತವೆ. ಎಲ್ಲಿಗೆ, ಸಿಂಗ್ಲೆಟ್ ಸ್ಟೇಟ್ಗೆ ಎಕ್ಸೈಟೇಷನ್ ಆಗ್ತವೆ. ಸೊ ಈ ರೀತಿ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ, ಕಲರ್ ಬರುತ್ತೆ. ಯಾವುದು, ಆಕ್ಸಿಜನ್ ವೆನ್ ಇಟ್ ಈಸ್ ಟೇಕನ್ ಇನ್ ಸಾಲಿಡ್ ಸ್ಟೇಟ್. ಸೊ ಹಾಗಾಗಿ 73 electronic transition from triplet ground state to the excited singlet state ಅಂತ ಕರೀತೀವಿ. ಸೊ ಆಪ್ಷನ್ ಬಿ. 74 with respect to protonic acids which of the following statements is correct. ನೋಡಿ, ಎಲ್ಲ ಆಪ್ಷನ್ ಅನ್ನು ನಾವು ಗಮನಿಸಿದ್ರೆ ಒಂದು PH3 ಇನ್ನೊಂದು NH3 ಕೊಟ್ಟಿದ್ದಾರೆ, ಹೌದಾ? ಮತ್ತೆ ಅದರಲ್ಲಿ ಎಲ್ಲದರಲ್ಲೂ ಎಲ್ಲ ಆಪ್ಷನ್ಸ್ ಅಲ್ಲೂ ಬೇಸಿಕ್ ಪ್ರಾಪರ್ಟಿ ಬಗ್ಗೆ ಹೇಳಿದ್ದಾರೆ, ಹೌದಾ? ಯಾವುದು, ಒಂದು NH3 ಇನ್ನೊಂದು PH3. ನೋಡಿ, ನೈಟ್ರೋಜನ್ ಮೇಲೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಫಾಸ್ಫರಸ್ಸಿನ ಮೇಲೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಆದರೆ ಏನಾಗುತ್ತೆ, ಫಾಸ್ಫರಸ್ಸಿನ ಅಟಾಮಿಕ್ ಸೈಜು ನೈಟ್ರೋಜನ್ಗಿಂತ ಜಾಸ್ತಿ ಇರೋದ್ರಿಂದ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡ್ತಕ್ಕಂಥ ಟೆಂಡೆನ್ಸಿ ಕಡಿಮೆ ಆಗ್ತಾ ಬರುತ್ತೆ ಡೌನ್ ದ ಗ್ರೂಪ್. ಆಲ್ರೆಡಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಅಮೋನಿಯಾ PH3ಗಿಂತ ಮೋರ್ ಬೇಸಿಕ್ ಇರುತ್ತೆ, ಅಥವಾ ಪಾಸ್ಪೈನ್, PH3 ಅಂದರೆ ಪಾಸ್ಪೈನ್ ಅಂತ ಕರಿತೀವಿ, ಅಥವಾ ಈ ಪಾಸ್ಪೈನು ಅಮೋನಿಯಾಗಿಂತಲೂ ವೀಕ್ ಬೇಸಿಕ್ ಇರುತ್ತೆ. ಸೊ ಯಾವ್ದು ಆಪ್ಷನ್ ಕೊಟ್ಟಿದ್ದಾನೋ ಅದನ್ನು ನೋಡಿಕೊಂಡು ನಾವು ಮಾರ್ಕ್ ಮಾಡಬೇಕು. ಸೊ ಆಪ್ಷನ್ ಎ, PH3 is more basic than ammonia ಬರಲ್ಲ. PH3 is equally basic as ammonia, so not correct. PH3 is less basic than ammonia, that is the option C. 75 white phosphorus when boiled with a strong solution of caustic soda produces. ವೈಟ್ ಫಾಸ್ಫರಸ್ ಅಂದರೆ P4. ಇದನ್ನು ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಬಾಯ್ಲ್ ಮಾಡಿ ಏನು ಬರುತ್ತೆ ನೋಡಿ, ರಿಯಾಕ್ಷನ್ ಈ ಥರ ಆಗುತ್ತೆ. PH3 ಪ್ಲಸ್ NaH2 PO2. ಸೊ ಹಾಗಾದ್ರೆ ಏನು ಬರುತ್ತೆ, ಪಾಸ್ಪೈನ್ ಬರುತ್ತೆ, ಹೌದಾ? ಸೊ ಆಪ್ಷನ್ C. Next, which one of the following pentafluorides cannot be formed? ಯಾವ್ಯಾವ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ನೋಡಿ, ಫಾಸ್ಫರಸ್, ಹೌದಾ, ಆರ್ಸೆನಿಕ್, ಮತ್ತೆ ಸ್ಟಾರಿಯಂ, ನೆಕ್ಸ್ಟ್ ಬಿಸ್ಮತ್. ಇವುಗಳ ಫ್ಲೂರೈಡ್ಸ್ ಕೊಟ್ಟಿದ್ದಾರೆ. ಯಾವ ಸ್ಟೇಟಲ್ಲಿ, +5 ಆಕ್ಸಿಡೇಷನ್ ಸ್ಟೇಟ್. ಸೊ ಇವೆಲ್ಲವೂ 15th ಗ್ರೂಪ್ ಎಲಿಮೆಂಟ್ಸ್. ಈ 15th ಗ್ರೂಪ್ ಎಲಿಮೆಂಟ್ಸ್ ಇದಾವಲ್ಲ, ಇವು +3 ಮತ್ತೆ +5 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸ್ತಾರೆ. ಏನಾಗುತ್ತೆ, ಡೌನ್ ದ ಗ್ರೂಪ್ ನೀವು ಮೂವ್ ಆಗ್ತಾ ಹೋದ್ರೆ +5 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸ್ತಕ್ಕಂಥ ಟೆಂಡೆನ್ಸಿ ಕಡಿಮೆ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್. ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್. ಸೊ ಹಾಗಾದ್ರೆ ಇನರ್ಟ್ ಪೇರ್ ಎಫೆಕ್ಟ್ ಆಗೋದ್ರಿಂದ +5 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸ್ತಕ್ಕಂಥ ಟೆಂಡೆನ್ಸಿ ಡೌನ್ ದ ಗ್ರೂಪ್ ಕಡಿಮೆ. ಸೊ ಈ ನೀವು ಬಿಸ್ಮತ್ತಿಗೆ ಬಂದಾಗ +5 ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತಕ್ಕಂಥ ಪ್ರಾಪರ್ಟಿ ಡಿಮಿನಿಷ್ ಆಗುತ್ತೆ, ಅದ ಹೊರಟೋಗುತ್ತೆ. ಸೊ ಹೀಗಾಗಿ ಆಪ್ಷನ್ ಯಾವ್ದು ಬರುತ್ತೆ, ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್ 77 ಇನ್ ನೈಟ್ರೋಜನ್ ಫ್ಯಾಮಿಲಿ ದ HMH bond angle in the hydrates gradually becomes closer to 90 degree on going from nitrogen to
Sb. This shows that gradually ಏನು ಹೇಳ್ತಿದ್ದಾನೆ, ಈ ಹೈಡ್ರೇಟ್ಸ್ ಅನ್ನು ನಾವು ತಗೊಂಡಾಗ 15th ಗ್ರೂಪ್ ಅಲ್ಲಿ ನಾನು ಹೇಳಿದ್ವಿ ಬಾಂಡ್ ಆಂಗಲ್ ನಿಧಾನಕ್ಕೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಯಾಕೆಂದ್ರೆ ಅಟಾಮಿಕ್ ಸೈಜ್ ಜಾಸ್ತಿ ಆಗುತ್ತೆ. ಯಾವಾಗ ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೋ ಆ ಬಾಂಡ್ ಪೇರ್ಸ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಆ ಸೆಂಟ್ರಲ್ ಆಟಮ್ ಇಂದ ದೂರ ಹೋಗ್ತಾ ಹೋಗ್ತವೆ. ಈ ರೀತಿ ದೂರ ಹೋಗ್ತಾ ಹೋದಾಗೆಲ್ಲ ಬಾಂಡ್ ಆಂಗಲ್ 90 ಡಿಗ್ರಿ ಬರುತ್ತೆ. ನೋಡಿ, ಬಾಂಡ್ ಆಂಗಲ್ 90 ಡಿಗ್ರಿ ಬಂದಾಗ ಯಾವ ಆರ್ಬಿಟಲ್ಸ್ 90 ಡಿಗ್ರಿ ಇರುತ್ತೆ? ಇಟ್ ಈಸ್ ಪಿ ಆರ್ಬಿಟಲ್ಸ್, ಹೌದಾ? ಸೊ ಹಾಗಾಗಿ ಆಲ್ಮೋಸ್ಟ್ ಪ್ಯೂರ್ ಪಿ ಅಟಾಮಿಕ್ ಆರ್ಬಿಟಲ್ಸ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ತವೆ ಅಂತ ನಾವು ಹೇಳ್ಬೋದು. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ಯಾವ್ದು ಆಪ್ಷನ್ ಹೇಳ್ತೀವಿ ಅಂದ್ರೆ, ಸೊ ಇಟ್ ಈಸ್ ಆಪ್ಷನ್ ಬಿ. ಏನಂತ ಹೇಳ್ತಾನೆ, ಆಲ್ಮೋಸ್ಟ್ ಪ್ಯೂರ್ ಪಿ ಆರ್ಬಿಟಲ್ಸ್ ಆರ್ ಯೂಸ್ಡ್ ಫಾರ್ MH bonds. Now 17, the equivalent weight of phosphoric acid is H3PO4 in the reaction. In the reaction of NaOH plus H3PO4 giving NaH2PO4 plus H2O. ಇಲ್ಲೇನಾಗಿದೆ, H3PO4 ಇರೋದು, NaH2PO4 ಆಗಿದೆ, ಹೌದಾ? ಸೊ ಈಕ್ವಲೆಂಟ್ ವೇಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಇದೆ. ಇನ್ ಫಾರ್ಮುಲಾ ಮಾಲಿಕ್ಯುಲರ್ ವೇಟ್ ಡಿವೈಡೆಡ್ ಬೈ ಬೆಸಿಸಿಟಿ. ನೋಡಿ, ಫಾಸ್ಫರಿಕ್ ಆಸಿಡಿನ ಬೆಸಿಸಿಟಿ 3, ಇದರಲ್ಲಿ 2. ಒಂದೇ ಹೈಡ್ರೋಜನ್ ಆಟಮ್ ರೀಪ್ಲೇಸ್ ಆಗಿರೋದ್ರಿಂದ ಬೆಸಿಸಿಟಿ ಎಷ್ಟಾಗುತ್ತೆ? 1 ಆಗುತ್ತೆ. ಇದರಲ್ಲಿ ಒಂದು ಹೈಡ್ರೋಜನ್ ಆಟಮ್ ಮಾತ್ರ ರೀಪ್ಲೇಸ್ ಮಾಡಿದ್ದೀವಿ, ಸೊ ಬೆಸಿಸಿಟಿ 1. ಸೊ ಮಾಲಿಕ್ಯುಲರ್ ವೇಟ್ ಆಫ್ ಫಾಸ್ಫರಿಕ್ ಆಸಿಡ್ 3 ಹೈಡ್ರೋಜನ್ ಇದೆ, 3, 1 ಫಾಸ್ಫರಸ್ ಇದೆ. ಫಾಸ್ಫರಸ್ಸಿನ ಅಟಾಮಿಕ್ ನಂಬರು 31 ಪ್ಲಸ್ ಆಕ್ಸಿಜನ್ 4 ಇದೆ, 4 × 16 ಅಂದರೆ 64. So that is equal to 98. So ಹಾಗಾದ್ರೆ equivalent weight is equal to 98 divided by 1 ಅಂದರೆ ಎಷ್ಟಾಗುತ್ತೆ? 98 ಆಗುತ್ತೆ. ಓಕೆನಾ? ನೆಕ್ಸ್ಟ್ 79 ನೋಡೋಣ. ಅಯಾನಿಕ್ ರೇಡಿಯೈ ಆಫ್ ES 3+, SB 3+, BI 3+. Follow the order. So arsenic, strontium, bismuth ಇವೇನು ಡೌನ್ ದ ಗ್ರೂಪ್ ಅಲ್ಲಿ ಬರುತ್ತೆ. ಸೊ ಡೌನ್ ದ ಗ್ರೂಪ್ ಅಲ್ಲಿ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಅಯಾನಿಕ್ ರೇಡಿಯೈ ನೋಡಿ, ಮೂರದ್ದು ಅಟಾಮಿಕ್ ಇದು ಆಕ್ಸಿಡೇಷನ್ ಸ್ಟೇಟ್ ಸೇಮ್ ಇದೆ, ಹೌದಾ? ಸೊ ಹಾಗಾಗಿ ಅಯಾನಿಕ್ ರೇಡಿಯೈ ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್. ಸೊ ಹಾಗಾಗಿ ಅಯಾನಿಕ್ ರೇಡಿಯಸ್ ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ನಾವು ಹೇಳೋದಾದ್ರೆ ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್? ಆಪ್ಷನ್ ಎ, hydrolysis of NCl3 gives NH3 and HOCl. NH3 is a weak reducing agent compared to PH3. Nitric oxide in solid state exhibits diamagnetism. Option B, NH3 is less stable than PH3. ಮೇಲ್ಗಡೆ ಒಂದು ಕ್ವಶನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ, ಅಮೋನಿಯಾ ಇಸ್ ಮೋರ್ ಬೇಸಿಕ್ ದ್ಯಾನ್ PH3. ಇಲ್ಲೇನು ಬಂದಿದೆ? ಲೆಸ್ ಬೇಸಿಕ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಲೆಸ್ ಸ್ಟೇಬಲ್ ಅಂತ ಹೇಳಿದ್ದಾನೆ. ನೋಡಿ, ಅಮೋನಿಯಾ ತಗೊಂಡ್ರೆ ಅಮೋನಿಯಾ ಈಸ್ ಸ್ಟೆಬಿಲೈಸ್ಡ್ ಬೈ ಹೈಡ್ರೋಜನ್ ಬಾಂಡಿಂಗ್. ಅದೇ PH3 ನಲ್ಲಿ this molecule is not stabilized by hydrogen bonding. ಹಾಗಾದ್ರೆ ಸ್ಟೆಬಿಲಿಟಿ ಯಾವ್ದು ಜಾಸ್ತಿ ಆಯಿತು? ಅಮೋನಿಯಾದು ಜಾಸ್ತಿ ಆಯಿತು. ಯಾಕೆ? ಬಿಕಾಸ್ there exists an hydrogen bonding. So molecules ಏನಾಗ್ತವೆ? ಅಸೋಸಿಯೇಷನ್ ಆಗ್ತವೆ, intermolecular hydrogen bonding ನಡೆಯುತ್ತೆ between the ammonia molecules, among the ammonia molecules. So ಹಾಗಾಗಿ ಏನಾಗುತ್ತೆ? ಅಮೋನಿಯಾ is more stable. So option D ಇದೆಯಲ್ಲ, that is not the correct statement. ಮತ್ತು ಉಳಿದಿರೋವೆಲ್ಲವೂ ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತವೆ.
Next, in PO4 3- ion, the formal charge on each oxygen atom and PO bond order respectively. ನೋಡಿ, phosphate in a structure ತಗೋಣ. ಇದು ಸ್ಟ್ರಕ್ಚರ್. ಇವನು ಏನು ಹೇಳಿದ್ದಾನೆ, ಫಾರ್ಮಲ್ ಚಾರ್ಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾನೆ. ಫಾರ್ಮಲ್ ಚಾರ್ಜ್ ನೋಡಿ, ಫಾರ್ಮಲ್ ಚಾರ್ಜ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ವಾಟ್ ಈಸ್ ದಿ ಟೋಟಲ್ ಚಾರ್ಜ್ ಪ್ರೆಸೆಂಟ್ ಆನ್ ದಿ ಆಕ್ಸಿಜನ್ ಆಟಮ್? ಇಟ್ ಈಸ್ -3. ಇಲ್ಲೊಂದು ಚಾರ್ಜ್, ಇಲ್ಲೊಂದು ಚಾರ್ಜ್, ಇಲ್ಲೊಂದು ಚಾರ್ಜ್, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಆಟಮ್ಸ್. ಎಷ್ಟಿದ್ದಾವೆ? 4. ನೋಡಿದ್ರೆ ಎಷ್ಟು ಬರುತ್ತೆ? -0.7. ಮತ್ತೇನು ಕೇಳಿದ್ದಾನೆ? ಬಾಂಡ್ ಆರ್ಡರ್ ಕೇಳಿದ್ದಾನೆ. ಬಾಂಡ್ ಆರ್ಡರ್, ಈಚ್ ಬಾಂಡ್, PO ನ ಬಾಂಡ್ ಆರ್ಡರ್ ಕೇಳಿದ್ದಾನೆ. ಸೊ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಬಾಂಡ್ಸ್ ಇದ್ದಾವೆ ಟೋಟಲ್? ಇಲ್ಲಿ 2 ಇದ್ದಾವೆ. 2, 3, 4, 5. ಸೊ ಟೋಟಲ್ ನಂಬರ್ ಆಫ್ ಬಾಂಡ್ಸ್ 5. ಎಷ್ಟು ಆಟಮ್ಸ್ ಇದ್ದಾವೆ? ಆಕ್ಸಿಜನ್ ಆಟಮ್ಸ್ 1, 2, 3, 4. ಸೊ that is equal to 1.5. So formal charge -0.75, bond order 1.5. ಹಾಗಾಗಿ ಯಾವ್ದು ಬರುತ್ತೆ ಆಪ್ಷನ್? ಆಪ್ಷನ್ ಎ ಬರುತ್ತೆ. ನೆಕ್ಸ್ಟ್ 82. The reduction of calcined phosphate rock with coke and sand in the electric arc furnace at 1773 Kelvin gives a number of products including. ನೋಡಿ, ಕ್ಯಾಲ್ಸೈನ್ಡ್ ಫಾಸ್ಫೇಟ್ ಅಂತಿದ್ದಾನೆ. ಏನಪ್ಪ ಕ್ಯಾಲ್ಸೈನ್ಡ್ ಫಾಸ್ಫೇಟ್ ಅಂದರೆ, ಈ ಕ್ಯಾಲ್ಸಿಯಂ ಫಾಸ್ಫೇಟ್ ಅನ್ನು ನಾವು ಕ್ಯಾಲ್ಸೈನ್ಡ್ ಸಾಲ್ಟ್ ಅಂತ ಕರಿತೀವಿ, ಫಾಸ್ಫೇಟ್ ಅಂತ ಕರಿತೀವಿ. ಇದಕ್ಕೇನು ಹಾಕಿದಾನೆ ಅವನು? ಸಿಲಿಕಾ ಹಾಕಿದ್ದಾನೆ. ಸಿಲಿಕಾ ಅಂದರೆ ಸ್ಯಾಂಡ್. ನೋಡಿ, ಇವೆರಡೂ ರಿಯಾಕ್ಟ್ ಆಗಿಬಿಟ್ಟು ಏನನ್ನ ಕೊಡುತ್ತೆ? P4O10 ಪ್ಲಸ್ CaSiO3 ಕ್ಯಾಲ್ಸಿಯಂ ಸಿಲಿಕೇಟ್ ಬರುತ್ತೆ. ಈ ಬಂದಿರತಕ್ಕಂಥ ಫಾಸ್ಫರಸ್ ಪೆಂಟಾಕ್ಸೈಡ್ P4O10 ಇದು ಕೋಕ್ ಜೊತೆ ರಿಯಾಕ್ಟ್ ಆಗುತ್ತೆ. ಈ ಕೋಕ್ ಏನು ಮಾಡುತ್ತೆ? ಫಾಸ್ಫರಸ್ ಪೆಂಟಾಕ್ಸೈಡ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಏನಕ್ಕೆ ರೆಡ್ಯೂಸ್ ಮಾಡುತ್ತೆ? ಫಾಸ್ಫರಸ್ ಪ್ಲಸ್. ಸೊ ಹಾಗಾದ್ರೆ ಫೈನಲ್ ಪ್ರಾಡಕ್ಟ್ ಅಲ್ಲಿ ಏನಿದೆ? ವೈಟ್ ಫಾಸ್ಫರಸ್. ಹೌದಾ? ಸೊ ಫಾಸ್ಫರಸ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಎ ಬರುತ್ತೆ. 83. What are the products obtained when ammonia is reacted with excess of chlorine? ನೋಡಿ, ಅಮೋನಿಯಾ ನಾವು ಎಕ್ಸೆಸ್ ಆಫ್ ಕ್ಲೋರಿನ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಎಕ್ಸೆಸ್ ಏನು ಬರುತ್ತೆ? NCl3 plus HCl. What is NCl3? Nitrogen trichloride. ಹೌದಾ? So that is the reaction. ಹಾಗಾಗಿ ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್, H3PO2 is the molecular formula of an acid of phosphorus. Its name and basicity respectively are. ನಾವು ಇಲ್ಲೊಂದು ಕಾಂಪೌಂಡ್ ಕೊಟ್ಟಿದ್ದಾನೆ. ಯಾವುದು? H3PO2. What is the name of this compound? It is called as, already ನಾನು ಹೇಳಿದ್ದೀನಿ ಇದರ ಬಗ್ಗೆ, hypophosphorus acid. ಇದು hypophosphorus acid. ಹೌದಾ? ಸೊ ಹಾಗಾದ್ರೆ ಇದರ ಬೆಸಿಸಿಟಿ ಎಷ್ಟು? ಈ ಬೆಸಿಸಿಟಿನ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ನಂಬರ್ ಆಫ್ OH ಬಾಂಡ್ಸ್ ನ ಆಧಾರದ ಮೇಲೆ. ಹಾಗಾದ್ರೆ ಈ ಸ್ಟ್ರಕ್ಚರ್ ಅಲ್ಲಿ ಎಷ್ಟು OH ಬಾಂಡ್ಸ್ ಇದೆ? ಒಂದು OH ಬಾಂಡ್ ಇದೆ. ಹಾಗಾಗಿ ಇದರ ಬೆಸಿಸಿಟಿ ಎಷ್ಟಾಗುತ್ತೆ? 1. ಸೊ ವಾಟ್ ಇಸ್ ದ ನೇಮ್ ಆಫ್ ದಿಸ್ ಆಸಿಡ್? ಹೈಪೋಫಾಸ್ಫರಸ್ ಆಸಿಡ್. ಅಂಡ್ ವಾಟ್ ಇಸ್ ದ ಬೆಸಿಸಿಟಿ? ಇಟ್ ಈಸ್ 1. ಸೊ ಹಾಗಾಗಿ ಆಪ್ಷನ್ ಯಾವ್ದು ಬರುತ್ತೆ? ಇಟ್ ಈಸ್ ಆಪ್ಷನ್ ಬಿ ಬರುತ್ತೆ. ನೆಕ್ಸ್ಟ್, in which of the following reactions HNO3 will not act as an oxidizing agent? Option A ನೋಡಿ, HNO3 plus H2SO4. ನೀವು HNO3 ಗೆ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಹಾಕಿದ್ರೆ ಏನು ಬರುತ್ತೆ?
NO2 ಪ್ಲಸ್ ಪ್ಲಸ್ H2O ಪ್ಲಸ್ HSO4 ಮೈನಸ್ ಬರುತ್ತೆ. ಅಂದರೆ NO2 ಪ್ಲಸ್ ಬರುತ್ತೆ. What is the oxidation state of nitrogen in this NO2 plus? It is plus 5. Ottane? In HNO3 it is plus 5. No change in the oxidation number. So formation of electrophile, generation of electrophile, nitration reactions, what is the name? Nitration of benzene, nitration of toluene, nitration of other aniline, benzaldehyde, benzoic acid. ಎಲ್ಲ ರಿಯಾಕ್ಷನ್ಸ್ ಅಲ್ಲೂ ನೈಟ್ರಿಕ್ ಆಸಿಡ್ ಅನ್ನು ನಾವು ಸಲ್ಫ್ಯೂರಿಕ್ ಆಸಿಡ್ ಹಾಕಿದಾಗ ಯಾವ್ದು ಬರುತ್ತೆ? ನೈಟ್ರೋನಿಯಂ ಅಯಾನ್ ಬರುತ್ತೆ, ಎಲೆಕ್ಟ್ರೋಫೈಲ್ ಬರುತ್ತೆ. ಸೊ ಇಲ್ಲೂ +5 ಆಕ್ಸಿಡೇಷನ್ ಸ್ಟೇಟ್ ಇದೆ, ಇಲ್ಲೂ +5 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ ದರ್ ಇಸ್ ನೋ ಚೇಂಜ್ ಇನ್ ದಿ ಆಕ್ಸಿಡೇಷನ್ ನಂಬರ್. ಸೊ ದೇರ್ಫೋರ್ ದಿಸ್ ಇಸ್ ನಾಟ್ ಎ ರೆಡಾಕ್ಸ್ ರಿಯಾಕ್ಷನ್. ಸೊ ಆಪ್ಷನ್ ಎ ಉಳಿದಿರೋದೆಲ್ಲದು ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ. 86. Which of the following catalysis is commonly employed in the manufacture of ammonia by Haber's process? Now, usually ನಾವು ಓದಿರೋ ಪ್ರಕಾರ a finely divided iron oxide ಅಂತ ಹೇಳ್ತೀವಿ. ಸೊ ಮುಂಚೆ ಎಲ್ಲ ಫೈನ್ಲಿ ಡಿವೈಡೆಡ್ ಐರನ್ ಅನ್ನೇ ನಾವು ಕೆಟಾಲಿಸ್ಟ್ ಆಗಿ ಯೂಸ್ ಮಾಡಿದ್ವಿ. ಮತ್ತೆ Al2O3 K2O ನಾವು ಕೆಟಾಲಿಟಿಕ್ ಪ್ರಮೋಟರ್ ಆಗಿ ಯೂಸ್ ಮಾಡಿದ್ವಿ. ಇಲ್ಲೂ ಕೂಡ ಅಷ್ಟೇ ಮಾಲಿಬ್ಡಿನಮ್ ಅನ್ನ ಕೂಡ ಯೂಸ್ ಮಾಡ್ಬೋದು, Al2O3 ಯೂಸ್ ಮಾಡ್ಬೋದು, K2O ಕೂಡ ಯೂಸ್ ಮಾಡ್ಬೋದು. ಸೊ ಈ ಮೂರನ್ನು ಕೂಡ ನಾವು ಕೆಟಾಲಿಟಿಕ್ ಪ್ರಮೋಟರ್ ಆಗಿ ಯೂಸ್ ಮಾಡ್ತೀವಿ. ಯಾವ ಪ್ರೋಸೆಸ್ ಅಲ್ಲಿ? ಹೇಬರ್ಸ್ ಪ್ರೋಸೆಸ್ ಅಲ್ಲಿ. ಸೊ ಇದರ ಆಧಾರದ ಮೇಲೆ ಆಪ್ಷನ್ ಸಿ ಬರುತ್ತೆ. ನೆಕ್ಸ್ಟ್ 87. Which of the following is not correct? Option A. Ammonia is used as refrigerant. Yes, ammonia ನಾವು ರೆಫ್ರಿಜರೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಇದ್ರ ಬಗ್ಗೆ ಒಂದು ಕ್ವಶನ್ ಇತ್ತು ಲಾಸ್ಟ್ ಕ್ಲಾಸ್ ಅಲ್ಲಿ, ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್, a mixture of CaCN2 and C is known as nitrolim. ಏನು ಹೇಳ್ತಾನೆ? CN twice and ಇದನ್ನ ನಾವು ನೈಟ್ರೋಲಿಮ್ ಅಂತ ಕರೀತಾ ಇದ್ದಾನೆ. ಏನಿದು? ಕ್ಯಾಲ್ಸಿಯಂ ಸೈನೈಡ್. ಆದರೆ ನೈಟ್ರೋಲಿಮ್ಮಿನ ಫಾರ್ಮುಲಾ ಏನು ಗೊತ್ತಾ? ಇದು ನೈಟ್ರೋಲಿಮ್ಮಿನ ಫಾರ್ಮುಲಾ. ಈ CaCN2 ನಾವು ಏನು ಕರಿತೀವಿ ಅಂದ್ರೆ ಕ್ಯಾಲ್ಸಿಯಂ ಸಯನಮೈಡ್ ಅಂತ ಕರಿತೀವಿ. CaCN2 ನೆಕ್ಸ್ಟ್ ಕ್ವಶನ್ ಅಲ್ಲೇ ಇದೆ ಇದು, ಆಯ್ತಾ? ಸೊ ಇದನ್ನ ನಾವು ನೈಟ್ರೋಲಿಮ್ ಅಂತ ಕರಿತೀವಿ, ಇದನ್ನಲ್ಲ, ಅಥವಾ ಕ್ಯಾಲ್ಸಿಯಂ ಸೈನಮೈಡ್ ಅಂತ ಕರಿತೀವಿ, ಹೌದಾ? ಸೊ ಹಾಗಾಗಿ ಆಪ್ಷನ್ ಬಿ ಇದೆಯಲ್ಲ, ದಟ್ ಈಸ್ ನಾಟ್ ಕರೆಕ್ಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ obtained when N2 reacts with calcium carbide? ನೋಡಿ, N2 calcium carbide ಅನ್ನೋ ಫಾರ್ಮುಲಾ CaC2. ಈ CaC2 ನೈಟ್ರೋಜನ್ ಜೊತೆ ರಿಯಾಕ್ಷನ್ ಆದರೆ ಏನು ಬರುತ್ತೆ? CaCN2 ಪ್ಲಸ್ ಸಿ ಬರುತ್ತೆ. CaCN2 ಪ್ಲಸ್ ಸಿನ ನಾವೇನು ಕರಿತೀವಿ? ನೈಟ್ರೋಲಿಮ್ ಅಂತ ಕರಿತೀವಿ, ಅಥವಾ ಕ್ಯಾಲ್ಸಿಯಂ ಸೈನಮೈಡ್ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. 89 ನೋಡಿ, acidified solution of sodium thiosulfate are unstable because in thiosulfate ಏನಾಗುತ್ತೆ ಈ ಕಾಂಪೌಂಡ್ ಅಲ್ಲಿ ಅಂದ್ರೆ ಈ ಥಿಯೋಸಲ್ಫೇಟಿನ ಫಾರ್ಮುಲಾ, ಸೋಡಿಯಂ ಥಿಯೋಸಲ್ಫೇಟ್ ಅನ್ನು ನಾವು ತಗೊಳ್ತೇವೆ. Na2S2O3 ಯಾವ ತರ ಇರುತ್ತೆ? ಈ ತರ ಇರುತ್ತೆ ಸ್ಟ್ರಕ್ಚರ್. Na ಅಥವಾ ಸೋಡಿಯಂ ಇರಲಿಲ್ಲ ಅಂದರೆ S2O3 2-. ಇದರಲ್ಲಿ 2 ಸಲ್ಫರ್ ಇಲ್ಲ. ಈ ಸಲ್ಫರ್ ಇದೆಯಲ್ಲ, ಇದರದ ಆಕ್ಸಿಡೇಷನ್ ಸ್ಟೇಟ್ +6.
ಈ ಸಲ್ಫರಿನ ಆಕ್ಸಿಡೇಷನ್ ಸ್ಟೇಟ್ -2. ಹಾಗಾದ್ರೆ ಒಂದೇ ಕಾಂಪೌಂಡ್ ಅಲ್ಲಿ ಐಡೆಂಟಿಕಲ್ ಆಟಮ್ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಈ ಕಾಂಪೌಂಡ್ ಅನ್ಸ್ಟೇಬಲ್ ಇರುತ್ತೆ. ಸೊ ಇದರ ಆಧಾರದ ಮೇಲೆ ನಾವು ಹೇಳೋದಾದ್ರೆ ಆಪ್ಷನ್ ಬಿ ಬರುತ್ತೆ. ದ ಟೂ ಸಲ್ಫರ್ ಆಟಮ್ಸ್ ಆರ್ ಇನ್ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್. ಸೊ ಆಪ್ಷನ್ ಬಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡಿ. ಇಫ್ HNO3 changes into N2, the oxidation number is changed by HNO3 ಏನಾಗಿ ಚೇಂಜ್ ಆಗಿದೆ? N2O. HNO3 ನಲ್ಲಿ ನೈಟ್ರೋಜನಿನ ಆಕ್ಸಿಡೇಷನ್ ನಂಬರ್ +5, N2O ನಲ್ಲಿ ನೈಟ್ರೋಜನಿನ ಆಕ್ಸಿಡೇಷನ್ ನಂಬರ್ +9. ಸೊ +5 ಇರೋದು +1 ಆಗ್ತಾ ಇದೆ ಅಂದ್ರೆ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ 4. ಹೌದಾ? ಸೊ ಹಾಗಾಗಿ ಆಪ್ಷನ್ ಡಿ ಬರುತ್ತೆ. 91 ಆಕ್ಸಿಜನ್ ಮಾಲಿಕ್ಯೂಲ್ ಈಸ್ ಆಪ್ಷನ್ಸ್ ನೋಡಿ. diamagnetic with no unpaired electron, diamagnetic with 2 unpaired electron, paramagnetic with 2 unpaired electron, paramagnetic with no unpaired electron. ನಮಗೊತ್ತು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ ಆಕ್ಸಿಜನ್ ಇದೆಯಲ್ಲ, because of the presence of 2 unpaired electrons in pi star 2px1 and pi star 2p by 1, so it is paramagnetic. ಎಷ್ಟು unpaired electrons ಇರ್ತವೆ? 2 unpaired electrons ಇರುತ್ತೆ. ಹೌದಾ? ಸೊ ಯಾವ ಆಧಾರದ ಮೇಲೆ? ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಸೊ ಆಪ್ಷನ್ ಯಾವುದು? ಬಿ ಬರುತ್ತೆ. 92 ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್? ಆಪ್ಷನ್ ಎ O2 is weaker oxidant than O3. ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ನಾವು ಓಝೋನಿನ ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಓದಿದ್ದೇವೆ ವಿನ ಆಕ್ಸಿಜನ್ ಇಂದ ಅಲ್ಲ. ಅಂದ್ರೆ ಆಕ್ಸಿಜನ್ ಕೂಡ ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಒಂದಿದೆ, ಆದ್ರೆ ಓಝೋನ್ ಅಷ್ಟೇ ಇರಲ್ಲ. ಬಿ ಬೋತ್ O2 and O3 are paramagnetic. So this is incorrect. ಯಾಕೆಂದ್ರೆ ಆಕ್ಸಿಜನ್ is paramagnetic but ozone is diamagnetic. ಬಹಳ ಇಂಪಾರ್ಟೆಂಟ್ ಪ್ರಾಪರ್ಟಿ. ಸೊ ಆಪ್ಷನ್ ಬಿ. ಇನ್ನು 93 ತಗೊಂಡ್ರೆ when sulfur dioxide is passed through acidified K2Cr2O7 solution, ಅವಾಗಲೇ ನಾನು ರಿಯಾಕ್ಷನ್ ಬರೆದಿದ್ದೆ. SO2 plus K2Cr2O7 plus H2SO4 gives rise to Cr2SO4 thrice plus H2O. ಹೌದಾ? ಸೊ ರಿಯಾಕ್ಷನ್ ಆಗುತ್ತೆ. ಏನ್ ಬರುತ್ತೆ? ಎ ಗ್ರೀನ್ ಕಲರ್ ಕ್ರೋಮಿಕ್ ಸಲ್ಫೇಟ್ ಬರುತ್ತೆ. ಸೊ ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್ 94 ವಿಚ್ ಈಸ್ ಇನ್ಕರೆಕ್ಟ್ ಅಬೌಟ್ ಸಲ್ಫ್ಯೂರಿಕ್ ಆಸಿಡ್. ಸೊ ಸಲ್ಫ್ಯೂರಿಕ್ ಆಸಿಡ್ ಅಂತ ತಗೊಂಡಾಗ ಯಾವುದು ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಸಿ ಆಪ್ಷನ್ ಎ ರೆಡ್ಯೂಸಿಂಗ್ ಏಜೆಂಟ್. ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಸಲ್ಫರ್ನ ಆಕ್ಸಿಡೇಷನ್ ನಂಬರ್ +6 ಇರುತ್ತೆ. ಒಂದು ಎಲಿಮೆಂಟು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದ್ದಾಗ ಅದು ಆಕ್ಸಿಡೈಸಿಂಗ್ ಪ್ರಾಪರ್ಟಿ ತೋರಿಸುತ್ತೆ ವಿನಃ ರೆಡ್ಯೂಸಿಂಗ್ ಪ್ರಾಪರ್ಟಿನ ತೋರಿಸಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇದೆಯಲ್ಲ, ದಟ್ ಈಸ್ ಇನ್ಕರೆಕ್ಟ್. ಉಳಿದಿರೋ ಆಪ್ಷನ್ಸ್ ಡಿಹೈಡ್ರೇಟಿಂಗ್ ಏಜೆಂಟ್, ಎಸ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಆಕ್ಟ್ಸ್ ಆಸ್ ಎ ಡಿಹೈಡ್ರೇಟಿಂಗ್ ಏಜೆಂಟ್. ಸಲ್ಫೋನೇಟಿಂಗ್ ಏಜೆಂಟ್, ಸಲ್ಫೋನೇಷನ್ ರಿಯಾಕ್ಷನ್ ಅಲ್ಲಿ ಸಲ್ಫೋನೇಷನ್ ಆಫ್ ಬೆನ್ಸಿನ್, ಸಲ್ಫೋನೇಷನ್ ಆಫ್ ಅನಿಲಿನ್, ಈ ರಿಯಾಕ್ಷನ್ಸ್ ಅಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಸಲ್ಫ್ಯೂರಿಕ್ ಆಸಿಡ್ ಅನ್ನು ಯೂಸ್ ಮಾಡ್ತೀವಿ. ಈ ಕಾರಣಕ್ಕೆ ಇದನ್ನ ನಾವೇನು ಕರಿತೀವಿ? ಸಲ್ಫೋನೇಟಿಂಗ್ ಏಜೆಂಟ್ ಅಂತ ಕರಿತೀವಿ. ಹೈಲಿ ವಿಸ್ಕಸ್. ನೀವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಬಾಟಲ್ ಅನ್ನು ನೋಡಿದ್ರಿ ಲ್ಯಾಬಲ್ಲಿ, ಅದು ಹೆಂಗಿರುತ್ತೆ ಅಂದ್ರೆ ಸಿರಪ್ ತರ ಇರುತ್ತೆ. ಅಂದ್ರೆ ಹೈಲಿ ವಿಸ್ಕಸ್, ಇಟ್ ಲುಕ್ಸ್ ಲೈಕ್ ಅನ್ ಆಯಿಲ್ ಅಲ್ಲ. ಹಾಗಾಗಿ ನಾವು ಅದನ್ನ ಏನಂತ ಕರಿತೀವಿ ಗೊತ್ತಾ? ಆಯಿಲ್ ಆಫ್ ಇದನ್ನು ನಾವು ಇಟ್ ಲುಕ್ಸ್ ಲೈಕ್ ಅನ್ ಆಯಿಲ್. ಹೌದಾ? ಸೊ ಸಲ್ಫ್ಯೂರಿಕ್ ಆಸಿಡ್ ಹೈಲಿ ವಿಸ್ಕಸ್ ನೇಚರ್ ಇರೋದ್ರಿಂದ ಅದನ್ನು ನಾವು ಇಟ್ ಲುಕ್ಸ್ ಲೈಕ್ ಅನ್ ಆಯಿಲ್ ಅಂತ ಕರಿತೀವಿ. ಸೊ ಹಾಗಾಗಿ ಹೈಲಿ ವಿಸ್ಕಸ್, ಈ ಮೂರು ಪ್ರಾಪರ್ಟೀಸ್ ಕರೆಕ್ಟ್ ಇದೆ. ಆಪ್ಷನ್ ಎ ಇದೆಯಲ್ಲ, ದಟ್ ಈಸ್ ರೆಡ್ಯೂಸಿಂಗ್ ಏಜೆಂಟ್. 95 ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಓಝೋನ್. ಆಪ್ಷನ್ ಎ ozone is formed in the upper atmosphere by photochemical reactions involving dioxygen. ಇದನ್ನು ಗೊತ್ತಿದೆ. ಡೈಆಕ್ಸಿಜನ್ ಯೂಸ್ ಮಾಡಿಕೊಂಡು ಸೊ ಓಝೋನ್ ಫಾರ್ಮೇಷನ್ ಆಗುತ್ತೆ. ಎಲ್ಲಿ? ಇನ್ ದಿ ಅಪ್ಪರ್ ಅಟ್ಮಾಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಅಲ್ಲಿ. ಓಝೋನ್ ಈಸ್ ಮೋರ್ ರಿಯಾಕ್ಟಿವ್ ಇನ್ವಾಲ್ವಿಂಗ್ ಡೈಆಕ್ಸಿಜನ್. ಆಕ್ಸಿಜನ್ಗಿಂತ ಓಝೋನ್ ಇದೆಯಲ್ಲ, ದಟ್ ಈಸ್ ಮೋರ್ ರಿಯಾಕ್ಟಿವ್. ಓಝೋನ್ ಈಸ್ ಡಯಾಮ್ಯಾಗ್ನೆಟಿಕ್ whereas ಡೈಆಕ್ಸಿಜನ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್.
ಮೇಲ್ಗಡೆ ನಾನು ಹೇಳಿ ಆಕ್ಸಿಜನ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್, ಓಝೋನ್ ಈಸ್ ಡಯಾಮ್ಯಾಗ್ನೆಟಿಕ್. ಆಪ್ಷನ್ ಡಿ, ಓಝೋನ್ ಪ್ರೊಟೆಕ್ಟ್ಸ್ ದಿ ಅರ್ತ್ ಇನ್ಹಿಬಿಟೆನ್ಸ್ ಬೈ ಅಬ್ಸಾರ್ಬಿಂಗ್ ಗಾಮಾ ರೇಡಿಯೇಷನ್. ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ, ಹೌದಾ? ಸೊ ಸೂರ್ಯನಿಂದ ಬರ್ತಕ್ಕಂಥ ಗಾಮಾ ರೇಡಿಯೇಷನ್ಸ್ ಬರೋದಿಲ್ಲ, ಹೌದಾ? ಸೊ ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ದಟ್ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. 96. When concentrated sulfuric acid comes in contact with sugar, it becomes black due to. ಈಗ ನೀವು ಶುಗರ್ ಅಂದರೆ ಫಾರ್ ಎಕ್ಸಾಂಪಲ್ C12H22O11, ಇದಕ್ಕೇನಾದರೂ ನೀವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಹಾಕಿದ್ರೆ ಏನಾಗುತ್ತೆ? ಇಟ್ ಚಾರ್ಸ್, ಸುಟ್ಬಿಡುತ್ತೆ. ಸೊ ಸುಟ್ಬಿಟ್ಟು ಕಾರ್ಬನ್ ಉಳಿಯುತ್ತೆ, ಚಾರ್ಕೋಲ್ ಉಳಿಯುತ್ತೆ, ಮತ್ತೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎಲ್ಲೋದು? ಸೊ ದೇ ಅಪಿಯರ್ ಇನ್ ದ ಫಾರ್ಮ್ ಆಫ್ ಡಿಹೈಡ್ರೇಟ್ ಅಂತ ಕರಿತೀವಿ. ಏನು ಕರಿತೀವಿ? ಇಟ್ ಡಿಹೈಡ್ರೇಟ್ಸ್. ಯಾವುದು? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಸೊ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಡಿಹೈಡ್ರೇಟ್ಸ್ ಶುಗರ್ ಇಂಟು ಬ್ಲ್ಯಾಕ್ charcoal. So this is called as dehydration property, dehydrating property. So option D ಬರುತ್ತೆ. Which liberates SO2 with dilute sulfuric acid? ಅವಾಗಲೇ ನಾನು ಬರೆದಿದ್ದೀನಿ ಏನು? S2O3, ಹೌದಾ? ಸೊ Ne2S2O3. ಇದಕ್ಕೆ ನಾವು ಸಲ್ಫ್ಯೂರಿಕ್ ಆಸಿಡ್ ಅನ್ನು ಹಾಕಿದ್ರೆ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ? ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗುತ್ತೆ, ಹೌದಾ? ಸೊ ಹಾಗಾಗಿ ಯಾವ್ದು ಆಪ್ಷನ್ ಬರುತ್ತೆ? ಸಿ ಬರುತ್ತೆ. ನೆಕ್ಸ್ಟ್ 98. ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮುಲಾ ರೆಪ್ರೆಸೆಂಟ್ಸ್ ಫಿಮಿಕ್ ಸಲ್ಫ್ಯೂರಿಕ್ ಆಸಿಡ್ ಅಥವಾ ಓಲಿಯಂ? ವಾಟ್ ಈಸ್ ಓಲಿಯಂ? H2S2O7 is called as a ಓಲಿಯಂ ಅಥವಾ ಫಿಮಿಕ್ ಸಲ್ಫ್ಯೂರಿಕ್ ಆಸಿಡ್. ಇದು ಹೆಂಗ್ ಬರುತ್ತೆ ನೋಡಿ, SO3 ಸಲ್ಫರ್ ಟ್ರೈಆಕ್ಸೈಡ್ ಅನ್ನ ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಡಿಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? H2S2O7. ಸಲ್ಫರ್ ಟ್ರೈಆಕ್ಸೈಡ್ ಅನ್ನ ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಡಿಸಾಲ್ವ್ ಮಾಡಿದ್ರೆ ಓಲಿಯಂ ಬರುತ್ತೆ, ಹೌದಾ? ಸೊ ವಾಟ್ ಈಸ್ ಓಲಿಯಂ? H2S2O7 ಫಿಮಿಕ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಕರೀತೀವಿ. ಸೊ ಹಾಗಾಗಿ ಆಪ್ಷನ್ ಸಿ ಬರುತ್ತೆ. Which of the following property is not correct for ozone? ನೋಡಿ, it oxidizes lead sulfide. ನಾವು reactions ನಾವು ಓದಿದ್ದೀವಿ. O3 plus PbS gives rise to PbSO4, ಹೌದಾ? B, it oxidizes potassium iodide. O3 plus I minus ಅಂತಾನೆ plus H2O gives rise to I2. Next, it oxidizes mercury. ನೋಡಿ, ಈ ರೂಮಲ್ಲಿ ಓಝೋನ್ ಇದೆನೋ ಇಲ್ಲೋ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಹೆಂಗೆ ಅಂದರೆ, ಈ ಮರ್ಕ್ಯೂರಿ ಇದೆಯಲ್ಲ, ಇದು ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ. ನೀವು ಒಂದು ಡ್ರಾಪ್ ಮರ್ಕ್ಯೂರಿನ ಒಂದು ಗ್ಲಾಸ್ ತಗೊಂಡು ಆ ಗ್ಲಾಸ್ ಮೇಲೆ ಒಂದು ಡ್ರಾಪ್ ಮರ್ಕ್ಯೂರಿನ ಹಾಕ್ಬಿಡಿ. ಮರ್ಕ್ಯೂರಿ ಲಿಕ್ವಿಡ್ ಸ್ಟೇಟಲ್ಲಿ ಇರೋದ್ರಿಂದ ಅದು ಸ್ಪೆರಿಕಲ್ ಶೇಪ್ ಫಾರ್ಮೇಷನ್ ಮಾಡುತ್ತೆ. ಸಪೋಸ್ ರೂಮಲ್ಲಿ ಓಝೋನ್ ಇದ್ದರೆ ಆ ಸ್ಪೆರಿಕಲ್ ಶೇಪ್ ಏನಿರುತ್ತಲ್ಲ ಅದು ಡಿಸಪಿಯರ್ ಆಗುತ್ತೆ. ಯಾಕೆ ಅಂದರೆ ಆ ಮರ್ಕ್ಯೂರಿ ಓಝೋನ್ ಜೊತೆ ಕಂಬೈನ್ ಆಗುತ್ತೆ, ಹೌದಾ? ಸೊ ಇದನ್ನ ದಿಸ್ ಇಸ್ ಒನ್ ಆಫ್ ದ ಟೆಸ್ಟ್ ಓಝೋನ್ ಇದೆನೋ ಇಲ್ಲೋ ಅಂತ ಐಡೆಂಟಿಫೈ ಮಾಡಲಿಕ್ಕೆ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಲಾಸ್ಟ್ ಒನ್, ಇಟ್ ಕೆನಾಟ್ ಆಕ್ಟ್ಸ್ ಆಸ್ ಎ ಬ್ಲೀಚಿಂಗ್ ಏಜೆಂಟ್. ನೋಡಿ, ಓಝೋನ್ ಇದೆಯಲ್ಲ, ಇಟ್ ಕ್ಯಾನ್ ಆಕ್ಟ್ಸ್ ಆಸ್ ಎ ಬ್ಲೀಚಿಂಗ್ ಏಜೆಂಟ್. ಬ್ಲೀಚಿಂಗ್ ಏಜೆಂಟ್ ಯಾಕೆ ಬರುತ್ತೆ? ಡ್ಯೂ ಟು ದ ಫಾರ್ಮೇಷನ್ ಆಫ್ ನೆಸೆಂಟ್ ಆಕ್ಸಿಜನ್. ಯಾವುದೇ ಒಂದು ಬ್ಲೀಚಿಂಗ್ ಏಜೆಂಟ್ ತಗೊಳ್ಳಿ, ಅವು ನೆಸೆಂಟ್ ಆಕ್ಸಿಜನ್ ಅನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಪ್ರೊಡ್ಯೂಸ್ ಮಾಡೋದ್ರಿಂದ ಬ್ಲೀಚಿಂಗ್ ಏಜೆಂಟ್ ಆಗ್ತದೆ. ಕೆಲವೊಂದು ರಿಯೇಜೆಂಟು ನೆಸೆಂಟ್ ಹೈಡ್ರೋಜನ್ ಅನ್ನು ಪ್ರೊಡ್ಯೂಸ್ ಮಾಡೋದ್ರಿಂದಲೂ ಬ್ಲೀಚಿಂಗ್ ಏಜೆಂಟ್ ಆಗ್ತಾರೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಈ ಸಲ್ಫರ್ ಡೈಆಕ್ಸೈಡ್, ಬಟ್ ಆಕ್ಸಿಡೇಷನ್ ಇದೆಯಲ್ಲ, ದಟ್ ಈಸ್ ಪರ್ಮನೆಂಟ್. ರಿಡಕ್ಷನ್ ಪರ್ಮನೆಂಟ್ ಅಲ್ಲ ಅಂತ ನಾವು ಇನ್ನೊಂದು 2 ಕ್ವಶನ್ಸ್ ಅಲ್ಲಿ ಹೇಳ್ತೀವಿ. ಸೊ ಓಝೋನ್ ಕ್ಯಾನ್ ಆಕ್ಟ್ಸ್ ಆಸ್ ಎ ಬ್ಲೀಚಿಂಗ್ ಏಜೆಂಟ್. ಇಲ್ಲಿ ಏನು ಕೊಟ್ಟಿದ್ದಾನೆ? ಇಟ್ ಡಸ್ ನಾಟ್ ಆಕ್ಟ್ಸ್ ಆಸ್ ಎ ಬ್ಲೀಚಿಂಗ್ ಏಜೆಂಟ್ ಅಂತ ಕೊಟ್ಟಿದ್ದಾನೆ. ಸೊ ದಟ್ ಈಸ್ ನಾಟ್ ಕರೆಕ್ಟ್. ಸೊ ಹಾಗಾದ್ರೆ
ಕ್ವಶನ್ ನಂಬರ್ 99ಗೆ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ಸೊ ಇಷ್ಟು ಪಿ ಬ್ಲಾಕ್ ಎಲಿಮೆಂಟ್ಸ್ಗೆ ಸಂಬಂಧಪಟ್ಟಿದ್ದು. ಉಳಿದಿರ್ತಕ್ಕಂಥದ್ದು ಅಂದರೆ ಇನ್ನೊಂದು ಚಾಪ್ಟರ್ ಒಂದಿದೆ, ಅದನ್ನು ನಾವು ಸಾಲಿಡ್ಸ್ ನೆಕ್ಸ್ಟ್ ಕ್ಲಾಸಿಂದ ತಗೋಣ. ಓಕೆನಾ?